WPL 2025ರಿಂದ RCB ವುಮೆನ್ಸ್ ಟೀಮ್ ಆಫಿಷಿಯಲಿ ಕ್ವಾಲಿಫೈ ಆಗಿದೆ, ಮನೆಗೆ ಹೋಗ್ಲಿಕ್ಕೆ ಅಂದ್ರೆ ಆಫಿಷಿಯಲಿ ಔಟ್ ಆಗಿದೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾನಂದ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಎಂತ ಆಡಿದ್ರು ಮಾರ್ರೆ ಈ ಸಲ, ನಂಗೆ ಎಂತ ಆಡಿದ್ರಂತವೇ ಅರ್ಥ ಆಗ್ತಾ ಇಲ್ಲ. WPL ಅಲ್ಲಿ RCB ವುಮೆನ್ಸ್ ಟೀಮ್, ಅದು ಸಹ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಒಂಚೂರಾದರೂ ಶಿಸ್ತುಬದ್ಧ ಗೇಮ್ ಆಡಬೇಕಿತ್ತು ಅನ್ನೋದು ನಮ್ಮ ಆಶಯ ಆಗಿತ್ತು. ಸತತ 5 ಮ್ಯಾಚ್ಗಳನ್ನು ಸೋತು ಈಗ ಟೂರ್ನಮೆಂಟಿಂದ ಆಫಿಷಿಯಲಿ ಔಟ್ ಆಗಿದ್ದಾರೆ ಆ್ಯಂಡ್ ತೇರ್ಗಡೆ ಆಗಿದ್ದಾರೆ ಮನೆಗೆ ಹೋಗ್ಲಿಕ್ಕೆ. ತೀರ ಕೆಟ್ಟ ಕ್ರಿಕೆಟ್ ಆಡಿದ್ರಪ್ಪ. ಫಸ್ಟ್ 2 ಮ್ಯಾಚ್ ವಿನ್ ಆದಾಗ ಡಿಫೆಂಡಿಂಗ್ ಚಾಂಪಿಯನ್ ಅಂದರೆ ಹೀಗಿರಬೇಕು ಅಂತ ಅಂದ್ಕೊಳ್ತಿದ್ದದು. ಈಗ ನಮಗೆ ನಾವು ಆ ಥರ ಡೈಲಾಗ್ ಹೊಡೆದವಲ್ಲ, ಈಗ ನಮಗೆ ವಾಪಸ್ ಡೈಲಾಗ್ ಹೊಡಿಲಿಕ್ಕೆ ನಮ್ಮ ಹತ್ರವೇ ಡೈಲಾಗ್ ಇಲ್ಲ. 5ಕ್ಕೆ 5 ಸೋತ ಮೇಲೆ ಏನಪ್ಪ ಫಸ್ಟ್ 2 ವಿನ್ ಆದಾಗ ಭಾರಿ ಮಾತಾಡ್ತಿದ್ಯಲ್ಲ ಅಂತ ಯಾರ್ದು ಕೇಳಿದರೆ ನಾನು ಸುಮ್ಮನೆ ಕಾಮಿಡಿ ಮಾಡಿದಾಗ ಅಂತ ಹೇಳಬೇಕಂತ. ಫಸ್ಟ್ 2 ಮ್ಯಾಚಲ್ಲಿ ಸಹ ಫಸ್ಟ್ ಮ್ಯಾಚ್ ವಿನ್ ಆದದ್ದು ಅದು ಕನಿಕಾ ಆಹುಜಾ ಮತ್ತು ಯಾರು ರಿಚಾ ಘೋಷ್ ಅವರ ಕೃಪಾ ಕಟಾಕ್ಷದಿಂದ ಅಂತ ಹೇಳಿದರೆ ಈಗ ತಪ್ಪಾಗೋದಿಲ್ಲ. ಇಲ್ಲದಿದ್ದರೆ ಆ ಮ್ಯಾಚ್ ನಾವು ಸೋಲ್ತಿದ್ದೆವು. ಆ್ಯಂಡ್ ಇನ್ನೊಂದು ಮ್ಯಾಚ್ ಗೆಲ್ಲುವ ಮ್ಯಾಚನ್ನು ಏನು ಟೈ ಮಾಡಿಕೊಂಡು ಮತ್ತೆ ಅಲ್ಲಿ ಸೂಪರ್ ಓವರಲ್ಲಿ ಸೋತರು. ಸೊ ಓವರಾಲು ಇದು ಒಂಥರ ನೆನಪು ಮಾಡಬಾರ್ದಾಗಿರುವಂತಹ ಒಂದು ಏನು WPL ಸೀಸನ್ RCB ಪಾಲಿಗೆ. ಇಲ್ಲ, ನಾವು ಆಡಲೇ ಇಲ್ಲ. ಹೌದಾ, WPL ಇತ್ತ, ನಮ್ಗೆ ಗೊತ್ತಿಲ್ಲ, ಸಾರಿ, ಈ ಸಲ ಫಾಲೋ ಮಾಡಲಿಲ್ಲ ಅಂತ ಹೇಳಬೇಕಾ ಅಂತ. ನಿನ್ನೆ UP ಎಗೇನ್ಸ್ಟ್ UP ಆಲ್ರೆಡಿ ಒಫಿಷಿಯಲಿ ಔಟ್ ಆಗಿದೆ WPLಯಿಂದ. ಈ WPLಯಿಂದ ಅವರು ಔಟ್ ಆಗಿದೆ, ಎಲಿಮಿನೇಟ್ ಆಗಿದೆ. ಅವರು ನಮ್ಮನ್ನು ಸಹ ಎಲಿಮಿನೇಟ್ ಮಾಡಿಕೊಂಡು ಈಗ ಅವರು ಮನೆಗೆ ಹೋದರು. ಅವ್ರದ್ದು ಲಾಸ್ಟ್ ಗೇಮ್ ಆಗಿತ್ತು UPದು. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ UP ಹೊಡೆದದ್ದು ಬರೋಬ್ಬರಿ 225 ರನ್, WPL ಹಿಸ್ಟ್ರಿಯಲ್ಲೇ ಹೈಯೆಸ್ಟ್ ರನ್ 225. ಅದರಲ್ಲಿ ಸಹ ಫಸ್ಟ್ 6 ಓವರ್ ಏನು ಪವರ್ ಪ್ಲೇ ಇರ್ತದಲ್ಲ ಅದರಲ್ಲಿ ಡಿಸೈಡ್ ಮಾಡಿದ್ರು ಅಂತ ಕಾಣ್ತದೆ ಅವರು ಓಪನಿಂಗ್ ಬ್ಯಾಟ್ಸ್ಮನ್. ಫಸ್ಟ್ 3 ಓವರು ಗ್ರೇಸ್ ಹ್ಯಾರಿಸ್ ಅವರು ದಡ ಅಂತ 30 ರನ್ ಹೊಡೆದ್ರು. ಆವಾಗ 1 ರನ್ನಿಂದ ಬ್ಯಾಟಿಂಗ್ ಮಾಡ್ತಾ ಇದ್ದಂತಹ ಜಾರ್ಜಿಯಾ ವಾಲ್ ಅವರು ನೆಕ್ಸ್ಟ್ ಹೇಳಿದ್ರಂತ ಕಾಣ್ತದೆ ಗ್ರೇಸ್ ಹ್ಯಾರಿಸ್ ಅವರಿಗೆ, ಓಕೆ ನೀ 3 ಓವರ್ ಹೊಡೆದಿಲ್ಲ, ನೆಕ್ಸ್ಟ್ 3 ಓವರ್ ನಾ ಹೊಡಿತೇನೆ ಅಂತ. ನೆಕ್ಸ್ಟ್ 3 ಓವರ್ ನೋಡಿದರೆ ಇವರು ಹೊಡಿತಿದ್ದಾರೆ, ಜಾರ್ಜಿಯಾ ವಾಲ್ ಅವರು ದಡ ಅಂತ ಹೊಡೆದ್ರು. ಒಟ್ಟು ಪವರ್ ಪ್ಲೇಲಿ ರನ್ ಹರಿದು ಬಂತು. ಕೊನೆಗೆ ಗ್ರೇಸ್ ಹ್ಯಾರಿಸ್ ಅವರು ಹೇಳಿದರು RCB ವುಮೆನ್ಸ್ಗೆ, ಓಕೆ ನಿಮ್ಗಂತೂ ವಿಕೆಟ್ ತೆಗಿಲಿಕ್ಕೆ ಆಗ್ತಾಯಿಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಾನೇ ರನ್ಔಟ್ ಆಗ್ತೇನೆ ಅಂತ ಅವ್ರು ರನ್ಔಟ್ ಆದರು. ಅದಾದಮೇಲೆ ಬಂದಂಥ ಆಟಗಾರ್ತಿ ಕಿರಣ್ ನವಗಿರೆ, ಆಯಮ್ಮ ಮರೆ ದೇವರೇ 15 ಬಾಲಿಗೆ 46 ರನ್ ಚಚ್ಚಿಯಾಗಿದೆ. ಈ ಇನ್ನೊಂದು ಬಾಲ್ 6 ಹೋಗಿದ್ದಿದ್ರೆ WPL ಹಿಸ್ಟ್ರಿಯಲ್ಲೇ ಫಾಸ್ಟೆಸ್ಟ್ 50 ಆಗ್ತಾಯಿತ್ತು. ಅವರು ಔಟ್ ಆದರು. ಇನ್ನೊಂದು ರೆಕಾರ್ಡ್ ಬೇಡ ಮಾರ್ರೆ ಅಂತ RCB ವನಿತೆಯರು ಅದೊಂದು ವಿಕೆಟ್ ತೆಗೆದ್ರು. 16 ಬಾಲಿಗೆ 46 ರನ್ ಹೊಡೆದು ಅವರು ಔಟ್ ಆದರು, ಕಿರಣ್ ನವಗಿರೆ ಅವರು. ಅದಾದಮೇಲೆ ಇವರು ಶುರು ಹಚ್ಕೊಂಡ್ರು, ಮತ್ತೆ ಪುನಃ ಶುರು ಹಚ್ಕೊಂಡದ್ದು ಜಾರ್ಜಿಯಾ ವಾಲ್ ಅವರು. ಕೊನೆಗೆ ಆಟ ಮುಗಿದಾಗ 56 ಬಾಲಿಗೆ 99 ರನ್ ಹೊಡೆದು ನಾಟ್ಔಟ್ ಆಗಿರುವಂತಹ ಆಟಗಾರ್ತಿ ಜಾರ್ಜಿಯಾ ವಾಲ್ ಅವರು. ಅದು ಹೈಯೆಸ್ಟ್ ಎವರ್ ಸ್ಕೋರ್ ಇನ್ ದಿ ಹಿಸ್ಟ್ರಿ ಆಫ್ WPL. 99 ನಾಟ್ ಔಟ್ ಈಗ ಹೈಯೆಸ್ಟ್ ಎವರ್ ಸ್ಕೋರ್. ಅದಕ್ಕಿಂತ ಮುಂಚೆ 99 ಔಟ್ ವಾಸ್ ದಿ ಹೈಯೆಸ್ಟ್ ಸ್ಕೋರ್. ಅದು ಯಾರು ಹೊಡೆದದ್ದು? ನಮ್ಮ RCB ದೊಡ್ಡಮ್ಮ ಡಿವೈನ್ ಅವರು. ಡಿವೈನ್ ಅಲ್ವ? ಹೌದು, ಡಿವೈನ್ ಅವರು 36 ಬಾಲಿಗೆ 99 ರನ್ ಹೊಡೆದು ಔಟ್ ಆಗಿದ್ದಿದ್ರು. ಅದು ಹೈಯೆಸ್ಟ್ ಸ್ಕೋರ್ ಆಗಿತ್ತು. ಈಗ 99 ನಾಟ್ ಔಟ್. ಆ್ಯಕ್ಚುಲಿ 100 ಈಸಿಯಾಗಿ ಮಾಡ್ಬೋದಿತ್ತು. 17 ಓವರ್ ಮುಕ್ತಾಯಕ್ಕೆ 88 ರನ್ ಹೊಡೆದಿದ್ರು. ಇನ್ನೂ ಸಹ 3 ಓವರ್ ಇತ್ತು. 3 ಓವರಲ್ಲಿ 12 ರನ್ ಹೊಡೆದು ಆರಾಮ್ಸೆ ಹೊಡಿಬೋದಿತ್ತು. ಅದಾದಮೇಲೆ ಆಲ್ ಆಫ್ ಸಡನ್ ಎಂತಾಯ್ತು ಅಂತ ಗೊತ್ತಾಗಿಲ್ಲ. ಜಾರ್ಜಿಯಾ ವಾಲ್ ಅವರಿಗೆ ಕರೆಕ್ಟಾಗಿ ಸ್ಟ್ರೈಕ್ ಸಿಗಲಿಲ್ವಾ, ಅವರು ಸ್ವಲ್ಪ ಒಂಚೂರು ಸ್ಲೋ ಆದರು. 17 4 ಹೊಡೆದಿದ್ದಾರೆ. 17 ಇನ್ಸೇನ್ ಯಾರ್. ಆ್ಯಂಡ್ ಅವ್ರದ್ದು ಮೆಜಾರಿಟಿ ಶಾಟ್ ಹೊಡೆದದೆಲ್ಲವೂ ಕೂಡ ಸ್ಕ್ವೇರ್ ಲೆಗ್ಗಿಂದ ಡೀಪ್ ಮಿಡ್ ವಿಕೆಟ್ ರೀಜನ್ನಲ್ಲಿ. 1-2 ಹೀಗೆ ರಿವರ್ಸ್ ಸ್ವೀಪಲ್ಲೆಲ್ಲ 4 ಹೊಡೆದಿದ್ದಾರೆ. ಯಾವುದೋ ಒಂದು ಕಟ್ ಶಾಟಲ್ಲಿ 4 ಹೊಡೆದಿದ್ದಾರೆ. ಬಿಟ್ಟರೆ 17 4 ಮೆಜಾರಿಟಿ ಹೊಡೆದದೆಲ್ಲ ಸ್ಕ್ವೇರ್ ಲೆಗ್ಗಿಂದ ಡೀಪ್ ಮಿಡ್ ವಿಕೆಟಲ್ಲಿ. ಆ ರೇಂಜಿಗೆ ಸ್ವೀಪ್ ಶಾಟ್ ಹೊಡಿತಾ ಇರುವಾಗ ಕೂಡ ನಮ್ಮ ಸ್ಮೃತಿ ಮಂದನ್ ಅವರು ಅದಕ್ಕೆ ಕರೆಕ್ಟಾಗಿರುವಂಥ ಫೀಲ್ಡ್ ಸೆಟ್ ಮಾಡಲಿಲ್ವ? ನಂಗೆ ಅರ್ಥ ಆಗಿಲ್ಲ. ಸ್ಮೃತಿ ಮಂದನ್ ಅದು ಈ ಸಲದ ಕ್ಯಾಪ್ಟನ್ಸಿ, ಬೌಲಿಂಗ್ ಚೇಂಜಸ್ ಏನು ಅರ್ಥ ಆಗಲಿಲ್ಲ. ಡ್ಯಾನಿ ವೈಟ್ ಹಾಜ್ ಅವರನ್ನು ಅವರು ಆ್ಯಕ್ಚುಲಿ ಚೆನ್ನಾಗಿ ಆಡಿದ್ದಾರೆ ಈ ಸೀಸನಲ್ಲಿ. ಅವರನ್ನು ಕೂರಿಸಿದರು ಅಂದರೆ ಸ್ವಲ್ಪ ಚೇಂಜ್ ಮಾಡುವಂತ ಅಂದ್ಕೊಂಡ್ರು ಏನೋ. ಅವರ ಬದಲು ಮೇಘನಾ ಅವ್ರನ್ನ ಹಾಕ್ಕೊಂಡ್ರು. ನೆಕ್ಸ್ಟ್ ಯಾರು ಏಕ್ತಾ ಬಿಸ್ಟ್ ಬದಲು ಒಂದು ಫಾರಿನ್ ಲೇಡಿಯನ್ನು ಹಾಕ್ಕೊಂಡಿದ್ರು, ಒಂದು ಫಾರಿನ್ ಸ್ಪಿನ್ನರನ್ನು. ಎಲ್ಲರೂ ತಾವು ಹೊಡಿಸ್ಕೊಳ್ತಾ ಇದ್ರು. ಕಡಿಮೆ ಹೊಡಿಸ್ಕೊಂಡದಂತಂದರೆ ನಮ್ಮ ಪೆರ್ರಿ ಅವರೇ 4 ಓವರಿಗೆ 35-36 ರನ್ ಬಿಟ್ಟರೆ ಮಿಕ್ಕಿದೆಲ್ಲ ಬೌಲರ್ಸು 50 ಹೊಡಿಸ್ಕೊಳ್ಳಿಲ್ಲ, ಬಟ್ 40ಗಿಂತ ಜಾಸ್ತಿ ಹೊಡಿಸ್ಕೊಳ್ತಿದ್ರು. ಕಿಮ್ ಗಾರ್ತ್ ಅಗೇನ್ ಏನು ಅನ್ಎಫೆಕ್ಟಿವ್ ಅಂತ ಅನಿಸಿದ್ದು. ಮತ್ತು ನಮ್ಮ ರೇಣುಕಾ ಸಿಂಗ್ ಅವರು
ಒಂದು ಮ್ಯಾಚಲ್ಲಿ ವಿಕೆಟ್ ತೆಗೆದ್ರೆ ಇನ್ನೊಂದು ಮ್ಯಾಚಲ್ಲಿ ಸರಾಗವಾಗಿ ರನ್ ಬಿಟ್ಟು ಕೊಡ್ತಾರೆ. ಸೊ ಓವರಾಲು ಹಾರಿಬಲ್ ಬೌಲಿಂಗ್ ಇತ್ತು. ಆಯ್ತಪ್ಪ ಚೇಸ್ ಮಾಡ್ತಾರ ನೋಡುವ ಅಂತಂದರೆ ಸ್ಮೃತಿ ಮಂದನ್ ಅವರು ಬ್ಯಾಟಿಂಗೇ ಬರದಿದ್ದವರ ರೇಂಜಿಗೆ ಈ ಒಂದು WPL ಅಲ್ಲಿ ಬ್ಯಾಟ್ ಬೀಸಿದರು. ಆ್ಯಂಡ್ ಡ್ಯಾನಿ ವೈಟ್ ಹಾಜ್ ಅವರ ಬದಲು ಬಂದಂಥ ಆಟಗಾರ್ತಿ ಮೇಘನ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದರು. 12 ಬಾಲಿಗೆ 27 ರನ್, ಸೂಪರ್ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಒಳ್ಳೆ ಇಂಟೆಂಟಲ್ಲಿ ಆಡಿದರು. ಆ ಕಡೆಯಿಂದ ಪೆರ್ರಿ ಬರಿಸ್ತಿದ್ರು, ಈ ಕಡೆಯಿಂದ ಮೇಘನ ಬರಿಸ್ತಿದ್ರು. ಪೆರ್ರಿ ಕೂಡ ಹಾಗೆ ಒಳ್ಳೆ 186 ಸ್ಟ್ರೈಕ್ ರೇಟಲ್ಲಿ ಐ ಥಿಂಕ್ 38 ರನ್ ಹೊಡೆದಂಗೆ ಕರೆಕ್ಟಾಗಿ ಸ್ಕೋರ್ ನೆನಪೋಗಿದೆ ಅವ್ರದ್ದು. ಫಸ್ಟ್ 6 ಓವರಿಗೆ UPಕ್ಕಿಂತ ಸಹ ಜಾಸ್ತಿ ನಾವು ರನ್ ಹೊಡೆದಿದ್ದು. ಫಸ್ಟ್ ಪವರ್ ಪ್ಲೇಲಿ ಒಳ್ಳೆ ಗತಿಯಲ್ಲಿ ಹೋಗ್ತಾ ಇತ್ತು. ಬಟ್ ಯಾವಾಗ ಮೇಘನ ಔಟ್ ಆದರು, ಪೆರ್ರಿ ಔಟ್ ಆದರು, ಮಿಡ್ಲಲ್ಲಿ ನಾನು ಸುಮಾರು ಸಲ ಅಂದೆ, ನಮ್ದು ಐ ಥಿಂಕ್ RCB ವಿಡಿಯೋದಲ್ಲಿ ಹೇಳ್ತಾ ಬರ್ತಾ ಇದ್ದೆ ನಾನು, ನನಗೆ ಆ ರಾಘವಿ ಬಿಸ್ಟ್ ಎಂತ ಆಡ್ತಿದ್ದಾರಂತ ನನಗೆ ನಿಜವಾಗಿ ಸಹ ಅರ್ಥ ಆಗ್ತಾ ಇಲ್ಲ. ಎಲ್ಲ ಮ್ಯಾಚಲ್ಲಿ ಕೂಡ 100 ಸ್ಟ್ರೈಕ್ ರೇಟಲ್ಲಿ ಆಟ ಅಂದರೆ ಎಲ್ಲಿ ನಿಮಗೆ 226 ಟಾರ್ಗೆಟ್ ಉಂಟು, 100 ಸ್ಟ್ರೈಕ್ ರೇಟಲ್ಲಿ ಆಡ್ತಾ ಇದ್ದಾರೆ. ಒಂದು ಇಂಟೆಂಟೇ ತೋರಿಸ್ತಾ ಇರಲಿಲ್ಲ ಈ ಒಂದು WPL ಅಲ್ಲಿ. ಅಥವಾ ಅವರಿಗೆ ಪಾಪ ಸ್ಟ್ರೋಕ್ ಪ್ಲೇ ಅವ್ರದ್ದು ಇದರಲ್ಲಿ ಆಟದಲ್ಲೇ ಇಲ್ವಾ ಅಂತ. ಮತ್ತು ಪುನಃ 12 ಬಾಲಿಗೆ 14 ರನ್ ಹೊಡೆದು ಔಟ್ ಆದರು. ಒಳ್ಳೆ ಕ್ಯಾಚ್, ಕೀಪರ್ ಅವರು 1 ಹ್ಯಾಂಡೆಡ್ ಕ್ಯಾಚ್ ಹಿಡಿದ್ರು. ಕನಿಕಾ ಆಹುಜಾ ಅವರು 10 ಬಾಲಿಗೆ 8. ಅವ್ರದ್ದು ಆ ಒಂದು ನಿನ್ನೆಯ ಒಂದು ದೊಡ್ಡ ಟಾರ್ಗೆಟ್ಟಿಗೆ ಏನು ಹೇಳಿ ಮಾಡಿಸಿದಂಥ ಆಟ ಅಲ್ಲ. ಕನಿಕಾ ಆಹುಜಾ ಫಸ್ಟ್ ಮ್ಯಾಚಲ್ಲಿ ಒಂದು ಚೆಂದ ಆಡಿದ್ರು ಬಿಟ್ಟರೆ ಮಿಕ್ಕಿದಂಥ ಮ್ಯಾಚಲ್ಲಿ ಏನು ಇಂಪ್ರೆಸಿವ್ ಅಂತ ಅನಿಸ್ಲಿಲ್ಲ. ಕೊನೆಗೆ ರಿಚಾ ಘೋಷ್ ಅವರು 33 ಬಾಲಿಗೆ 69 ರನ್ ಹೊಡೆದು, ಅಂದರೆ ಆಲ್ಮೋಸ್ಟ್ ಮುಳುಗಿತ್ತ ಒಂದು ಹಡಗು. ಬಟ್ ಇಲ್ಲ, ಆ ಒಂದು ಆಟವನ್ನು ಜಾರಿಯಲ್ಲಿರಿಸಿದವರು ಅವರು ಇರುವ ತನಕ ಓಕೆ RCB ವಿನ್ ಆದರೂ ಆಗ್ಬೋದು ಅಂತ ಅನಿಸುತ್ತೆ. ಯಾವಾಗ ಅವರು ಔಟ್ ಆದರು ಆವಾಗ ಗೊತ್ತಾಯ್ತು ಇದು ವಿನ್ ಆಗೋದಿಲ್ಲ ಅಂತ. ಮತ್ತೆ ಪುನಃ ಆಟದಲ್ಲಿ ಟ್ವಿಸ್ಟ್, ಮೂವಿಯಲ್ಲಿ ಟ್ವಿಸ್ಟ್ ಉಂಟಣ್ಣ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತೇನೆ ಅಂತ ಸ್ನೇಹ ರಾಣಾ ಅವರು ಎಂತ ಡಿಸೈಡ್ ಮಾಡಿದರೆ ಮೇಬಿ ಸ್ಮೃತಿ ಮಂದನ ಮೇಲೆ ಸಿಟ್ಟಿತ್ತು ಅಂತ ಕಾಣ್ತದೆ. ಯಾಕಂತಂದ್ರೆ ಸ್ನೇಹ ರಾಣಾ ಅವರಿಗೆ ನಿನ್ನೆ ಸಿಕ್ಕಿದ್ದು ಕೇವಲ 1 ಓವರ್. ಎಂತ ಮರ, ನನಗೆ ಸಹ 1 ಓವರಲ್ಲಿ ಸ್ವಲ್ಪ ಹೊಡಿಸ್ಕೊಂಡೆ 13 ರನ್ ಕೊಟ್ಟೆ ಅಂತ ಬ್ಯಾಟಿಂಗ್ ಎಂತ ಇದು ಒಂದೇ ಓವರ್ ಕೊಟ್ಟದ ತಡಿ ಬ್ಯಾಟಿಂಗ್ ಸಿಗಲಿ ಮಾಡ್ತೇನೆ ಅಂತ ಡಿಸೈಡ್ ಆಗಿದ್ರೆ ಏನೋ. ಆ ಎಮ್ಮ ಬಂದು ಅವರ ಕ್ಯಾಪ್ಟನ್ ದೀಪ್ತಿ ಶರ್ಮಾ, ಅಂದರೆ ಒಪೋನೆಂಟ್ ಕ್ಯಾಪ್ಟನ್ UPದ ಕ್ಯಾಪ್ಟನ್ ದೀಪ್ತಿ ಶರ್ಮಾ ಅವರ ಓವರಲ್ಲಿ ಮುಗಿದಂಥ ಮ್ಯಾಚ್ ಆಗಿತ್ತು. ಹೀನಾಯ ಸೋಲು ಸಿಗ್ತದೆ ಅಂತವೇ ಅಂದ್ಕೊಂಡದಾಗಿತ್ತು. ಅದಾದಮೇಲೆ ಆ ಓವರಲ್ಲಿ ಸ್ನೇಹ ರಾಣಾ ಅವರು ಹೊಡೆದ್ರು ಮಾರ್ರೆ 4, 6, 6, 4, 6 26 ರನ್ ಕಂಟಿನ್ಯೂಸ್ ಆಗಿ ಹರಿದು ಬಂತು. ಅದು ಸಹ ಅವ್ರದ್ದು ಶಾರ್ಟ್ ಹೇಗಿತ್ತಂದ್ರೆ ಈ ಬೇಸ್ಬಾಲ್ ಅಲ್ಲಿ ಒಂದು ಪಟಾರ್ ಅಂತ ಹೊಡಿತಾರೆ ಗೊತ್ತುಂಟ, ಬ್ಯಾಟ್ ಫ್ಲೋ ಅಂತ ಹೇಳ್ತಾರೆ. ಮ್ಯಾಕ್ಸ್ವೆಲ್ ಇದೆಲ್ಲ ಸ್ವಲ್ಪ ಅದೇ ಥರ ಇರೋದು ಬ್ಯಾಟ್ ಫ್ಲೋ. ಮ್ಯಾಕ್ಸ್ವೆಲ್, ರಸೆಲ್ ಎಲ್ಲ ಸ್ವಲ್ಪ ಆ ಥರದ ಒಂದು ಬ್ಯಾಟ್ ಫ್ಲೋ. ಆ ಥರ ದಡ ಅಂತ ಹೊಡಿತಾ ಇದ್ದಾರೆ ಸ್ನೇಹ ರಾಣಾ ಅವರು. ಆವಾಗ ಏನಿದು ವಿನ್ ಆಗ್ಬೋದಾ, ವಾಟ್ ಈಸ್ ಹ್ಯಾಪ್ನಿಂಗ್? ಇನ್ನೂ ಸಹ 7 ಬಾಲಿಗೆ 15 ರನ್ ಬೇಕಿತ್ತು. ಲಾಸ್ಟ್ ಬಾಲ್, ಆ ಓವರ್ನ ಮುಕ್ತಾಯದ ಬಾಲ್ ಕೂಡ ಸೂಪರ್ ಆಗಿತ್ತು ಶಾಟ್. ಬಟ್ ಅದೇ ಹೇಳೋದು, ಕ್ಯಾಪ್ಟನ್ ಒಂದು ಸ್ವಲ್ಪ ಅಕ್ಕಲ್ ಬಂತು ದೀಪ್ತಿ ಶರ್ಮಾ ಅವರಿಗೆ. ಓಕೆ, ಈ ಅಮ್ಮ ಡೀಪ್ ಮಿಡ್ ವಿಕೆಟ್ ರೀಜನ್, ಕಾರ್ನರ್ ರೀಜನಲ್ಲೇ ಹೊಡಿತಿದ್ದಾರೆ, ಇಲ್ಲೊಂದು ಎಕ್ಸ್ಟ್ರಾ ಫೀಲ್ಡರನ್ನು ಹಾಕುವ, ಕ್ಯಾಚ್ ಹೋಗ್ಬೋದು ಅಂತ ಅಲ್ಲಿ ಒಂದು ಎಕ್ಸ್ಟ್ರಾ ಫೀಲ್ಡರನ್ನು ನೇಮಕ ಮಾಡಿದರು. ಕೈಗೆ ಕ್ಯಾಚ್ ಕೊಟ್ಟು ಸ್ನೇಹ ರಾಣಾ ಅವರು ಔಟ್ ಆದರು. ಇನ್ನೊಂಚೂರು ಎಲಿವೇಶನ್ ಇದ್ದರೆ 6 ಹೋಗ್ತಾ ಇತ್ತು, ಒಳ್ಳೆ ಪವರ್ ಇತ್ತು. ಬಟ್ ಆ ಎಲಿವೇಶನ್ ಇರಲಿಲ್ಲ. ಸೊ ಆದ್ದರಿಂದ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಇದೇ ನಾನು ಒಂದು ಹೇಳಿದ್ನಲ್ಲ, ಜಾರ್ಜಿಯಾ ವಾಲ್ ಅವರು ಸ್ಕ್ವೇರ್ ಲೆಗ್ಗಿಂದ ಡೀಪ್ ಮಿಡ್ ವಿಕೆಟ್ ರೀಜನಲ್ಲೇ ಹೊಡಿತಿದ್ರು, ಒಂದು ಎಕ್ಸ್ಟ್ರಾ ಫೀಲ್ಡರ್ ಹಾಕ್ಬೋದಿತ್ತು ಸ್ಮೃತಿ ಮಂದನ ಅಂತ. ಇಷ್ಟೇ, ಅವರು ಅಲ್ಲಿ 17 4ಅಲ್ಲಿ ಒಂದು 12-13 4 ಅಲ್ಲೇ ಹೊಡಿತಾ ಇದ್ರು. ಸ್ನೇಹ ರಾಣಾ ಅವರು ಹೀಗೆ 3 6 2 4 ಹೊಡೆದ ಕೂಡಲೇ ದೀಪ್ತಿ ಶರ್ಮಾ ಅವರು ಒಂದು ಎಕಲ್ಸ್ಟನ್ ಜೊತೆ ಒಂದು ಏನೋ ಸಂವಾದ ನಡೆಸಿದ್ರು. ಅಲ್ಲಿ ಅವರು ಹೇಳಿರ್ಬೋದು ಅಲ್ಲೊಂದು ಫೀಲ್ಡರ್ ಹಾಕ್ಮಾರ ಅಂತ. ಅಲ್ಲಿ ಫೀಲ್ಡರ್ ಹಾಕಿದ್ರು, ಅಲ್ಲಿ ಕ್ಯಾಚ್ ಕೊಟ್ಟು ಸ್ನೇಹ ರಾಣಾ ಅವರು ಔಟ್ ಆದರು. ಲಾಸ್ಟ್ ಓವರಿಗೆ 15 ರನ್ ಬೇಕಿತ್ತು. ಇದ್ದದ್ದು ಯಾರು ಅಲ್ಲಿ? 9 ವಿಕೆಟ್ ಹೋಗಿದೆ. ರೇಣುಕಾ ಸಿಂಗ್ ಇದ್ದದ್ದು ನಾನ್ ಸ್ಟ್ರೈಕರ್ ಎಂಡಲ್ಲಿ. ರೇಣುಕಾ ಸಿಂಗ್ ಬಂದ ಕೂಡ ನಿಮ್ಗೆಲ್ರಿಗೂ ಗೊತ್ತಾಗಿರ್ತದೆ. ಆ ಎಮ್ಮನಿಗೆ ವೆರಿ 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 ಬ್ಯಾಡ್ ರನ್ನರ್, ಅದು ನಿಜ. ಬ್ಯಾಡ್ ರನ್ನರ್, ಅವರು ಒಳ್ಳೆ ಓಡುವುದಿಲ್ಲ ಅವರು. ಹಾಗೆ ಆಯಿತು, ಎಂಥದೋ ಎಡವಟ್ಟು ಮಾಡಿಕೊಂಡು ರನ್ಔಟ್ ಆಗಿ ಕೊನೆಗೆ RCB 13 ರನ್ನಿಂದ ಸೋತು ಟೂರ್ನಮೆಂಟಿಂದ ಒಫಿಷಿಯಲಿ ಔಟ್ ಆಗಿದ್ದಾರೆ. ಸತತ 5 ಮ್ಯಾಚ್ಗಳನ್ನು ಸೋತರು. ಆ್ಯಂಡ್ ಸೋಲಿನ ಹೊಣೆಗಾರಿಕೆಯನ್ನು ಸ್ಮೃತಿ ಮಂದನ ಅವರು ಖುದ್ದಾಗಿ ಅವರ ತಲೆ ಮೇಲೆ ಹಾಕ್ಕೊಳ್ಬೇಕು. ಯಾಕಂದರೆ ಒಂದು ಮ್ಯಾಚಲ್ಲಿ ಏನು 81 ರನ್ ಹೊಡೆದು ಬಿಟ್ಟರೆ ಓವರ್ ಆಲ್ ವೆರಿ ವೆರಿ ಬ್ಯಾಡ್ ಸೀಸನ್ ಅವರಿಗೆ ಆ್ಯಸ್ ಅ ಪ್ಲೇಯರ್. ಮತ್ತು ಬೌಲಿಂಗ್, ನಾನು ಐ ಥಿಂಕ್ ಫಸ್ಟ್ ಮ್ಯಾಚ್ ಸೆಕೆಂಡ್ ಮ್ಯಾಚಲ್ಲಿ ಹೇಳಿದ್ದೆ,
ಬೌಲಿಂಗ್ ಖಂಡಿತವಾಗಿ ಸಹ ವೀಕ್ ಉಂಟು ಅಂತ. ಯಾಕಂತಂದರೆ ಮೇಯ್ನ್ ಬೌಲರ್ಸು ಎಲ್ಲರೂ ಸಹ ಇಂಜೂರ್ ಆಗಿರೋದ್ರಿಂದ ಡಿವೈನ್ ಇಲ್ಲ, ಮತ್ತು ಆಶಾ ಇಲ್ಲ ಸ್ಪಿನ್ನರ್, ಮತ್ತು ನಮ್ಮ ಶ್ರೇಯಾಂಕ ಪಾಟೀಲ್ ಇಲ್ಲ, ಈ ಥರ. ಆ್ಯಂಡ್ ನ್ಯೂಜಿಲೆಂಡ್ ಇದೊಂದು ಸ್ಪಿನ್ನರ್ ನನಗೆ ನೆನಪೋಗಿದೆ, ಹೆಸರು ನೆನಪೋಗಿದೆ, ಸ್ವಲ್ಪ ವಿಚಿತ್ರ ಉಂಟು ಹೆಸರು, ಫೀನಿಕ್ಸ್ ಏನೋ ಉಂಟು. ಅವರೆಲ್ಲ ಇರೋದಿದ್ದರಿಂದ ಅವ್ರು 3 ಜನ, ಆಶಾ ಆಗಿರ್ಬೋದು, ಶ್ರೇಯಾಂಕ ಪಾಟೀಲ್ ಆಗಿರ್ಬೋದು, ಇನ್ನೊಂದು ಸ್ಪಿನ್ನರ್, ಅವರು 3 ಜನ ಕೂಡ ಲಾಸ್ಟ್ ಸೀಸನ್ ಭಾರಿ ಚೆಂದ ಮಾಡಿ ಬಾಲ್ ಹಾಕಿದರು. ಅವ್ರು 3 ಜನ ಇಲ್ಲದಿರೋದ್ರಿಂದಾಗಿ ತುಂಬ ವೀಕ್ ಬೌಲಿಂಗ್ ಅಟ್ಯಾಕ್ ಅಂತ ಅನ್ನಿಸ್ತಿತ್ತು. ಅದು ಪ್ರೂವ್ ಆಯಿತು. ಬಟ್ ಎನಿವೇಸ್ ಇನ್ನೊಂದು ಮ್ಯಾಚ್ ಉಂಟು RCBಗೆ, 2-5-7 ಇನ್ನೊಂದು ಮ್ಯಾಚ್ ಉಂಟು ಅಂತ ಕಾಣ್ತದೆ. ಹೌದು, ಆ ಮ್ಯಾಚನ್ನು ಅಟ್ಲೀಸ್ಟ್ ಗೆದ್ದು ಮನೆಗೆ ಹೋಗಲಿ, ಮತ್ತೊಬ್ಬನ ಸೋತ್ಕೊಂಡು ಮನೆಗೆ ಹೋಗೋದು ಬೇಡ ಅಂತ ನಾವು ಎಂಥ ಆಸೆ ಇಟ್ಕೊಂಡು ಎಂತ ಮಾಡೋದು. ಎನಿವೇಸ್ RCB ಮ್ಯಾಚ್ ಮುಗೀತು. ಇವತ್ತು ಫೈನಲ್ ಉಂಟಲ್ಲ ಚಾಂಪಿಯನ್ಸ್ ಟ್ರೋಫಿ, ಭಾರತ ನ್ಯೂಜಿಲೆಂಡ್ ಮೇಲೆ ಗೆಲ್ಲಿ ಅಂತ ನಾವು ಈ ಮೂಲಕ ಪ್ರಾರ್ಥಿಸೋಣ. ಸರಿಯಾಗಿ ಬರುವ ಮ್ಯಾಚ್ ಮುಗಿದ ಕೂಡಲೇ ಸಿಗ್ತೇನೆ. ನಮಸ್ಕಾರ.